ಗೋಲ್ಡನ್ ಸ್ಟಾರ್ ಗಣೇಶ್ ಒಂದು ಟೈಮಲ್ಲಿ ಮುಂಗಾರು ಮಳೆ ಬಂದಾಗ ಇಡೀ ಸ್ಯಾಂಡಲ್ವುಡ್ ನೇ ಅಲ್ಲಾಡಿಸ್ಬಿಟ್ಟಿತ್ತು ಅಂತ ಒಂದು ದೊಡ್ಡ ಸಿನಿಮಾ ಮುಂಗಾರು ಮಳೆ. ಅದಾದ್ಮೇಲೆ ಗಾಳಿಪಟ, ಹುಡುಗಾಟ, ಹಾಗೆ ಅವ್ರದ್ದು ಎಲ್ಲಾ ಸಿನಿಮಾಗಳು ಹೌಸ್ಫುಲ್ ಆಗಿ ಓಡ್ತಾ ಇತ್ತು. ಅವ್ರ ಸಿನಿಮಾ ನೋಡೋದಕ್ಕೆ ತುಂಬಾ ಅಂದ್ರೆ ತುಂಬಾ ಜನ ಕಾಯ್ತಾ ಇದ್ರು. 90s ನಾವೆಲ್ಲ ಏನಿದೀವಿ ಅಂದ್ರೆ ಅವ್ರ ಸಿನಿಮಾಗಳು, ಅವ್ರ ಸಾಂಗ್ಸ್ ಗಳು ಕೇಳ್ಕೊಂಡೆ ಬೆಳೆದಿದ್ದು. ಬಟ್ ಇಷ್ಟು ಒಬ್ಬ ಸೂಪರ್ ಸ್ಟಾರ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಸಿನಿಮಾ ಯಾಕೆ ಇವಾಗ ಮೊದಲಿನ ಹಾಗೆ ಅವ್ರದ್ದು ಸಿನಿಮಾ ಬರ್ತಾ ಇಲ್ಲ? ನಗ್ನಗ್ತಾನೆ ಕಣ್ಣಲ್ಲಿ ನೀರ್ ಬರ್ಸೋಂತ ಎಮೋಷನಲ್ ಟ್ಯಾಲೆಂಟೆಡ್ ವ್ಯಕ್ತಿ ಅಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್. ಒಂದು ಅದ್ಭುತವಾದ ನಟ. ಕತೆ ಸೆಲೆಕ್ಟ್ ಮಾಡೋದ್ರಲ್ಲಿ ಏನಾದ್ರು ಹಿಂದುಳಿತಾ ಇದಾರಾ ಏನೋ ಗೊತ್ತಿಲ್ಲ. ಬಟ್ ಏನೇ ಆಗ್ಲಿ, ನಮ್ಗೆ ಗಣೇಶ್ ಸರ್ದು ಹಳೆ ಸಿನಿಮಾಗಳು, ಗಾಳಿಪಟ ತರ, ಮುಂಗಾರು ಮಳೆ ತರ, ಆ ತರ ಸಿನಿಮಾ ಮತ್ತೆ ಬರ್ಬೇಕು ಅಂತ, ಮತ್ತೆ ನೋಡ್ಬೇಕು ಅಂತ ತುಂಬಾ ಜನರ ಆಸೆ ಇದೆ. ಮತ್ತೆ ಯೋಗರಾಜ್ ಭಟ್ ಅವರು ನಿಮ್ಮ ಕಾಂಬಿನೇಷನ್ ಸಿನಿಮಾ ಮಾಡಿ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ಮುಗುಳ್ನಗೆ ಲಾಸ್ಟ್ ಸಿನಿಮಾ ನಿಮ್ದು ಯೋಗರಾಜ್ ಭಟ್ ಕಾಂಬಿನೇಷನ್ ಅಲ್ಲಿ ಇದ್ದಿದ್ದು. ಹಾಗೆ ಇನ್ನೂ ಒಂದು ಸಿನಿಮಾ ಮಾಡಿ ಅಂತ ಕೇಳ್ತಾ, ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ಅವರ ಸ್ಟೈಲ್ ಆಗಿರ್ಬೋದು, ಅವರು ಮಾಡ್ತಿದ್ದಂತ ಕಾಮಿಡಿ ಅದೆಲ್ಲ ಕ್ರೇಜಿ ಆಗಿತ್ತು. ಬಟ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಕೆಲವೊಂದು ಸಬ್ಜೆಕ್ಟ್ಗಳನ್ನ ಸರಿಯಾಗಿ ಆಯ್ಕೆ ಮಾಡ್ಕೋತಾ ಇಲ್ಲ ಅಂತ ನಮಗನ್ಸುತ್ತೆ. ಸೊ ಆದಷ್ಟು ನಾನು ಗಣೇಶರ್ಗೆ ಹೇಳ್ತೀನಿ, ಮತ್ತೆ ಕಂಬ್ಯಾಕ್ ಆಗಿ ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಿ. ಇಂಡಸ್ಟ್ರಿಲಿ ಎಲ್ಲೋ ನೀವು ಕೂಡ ಕಳೆದೋಗಿದ್ದೀರಾ ಅಂತ ಅನ್ನಿಸ್ತಿದೆ. ದಯವಿಟ್ಟು ಕಂಬ್ಯಾಕ್ ಆಗಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.